5 ವರ್ಷ ಕೂಡ ಸಿಎಂ ಸಿದ್ದರಾಮಯ್ಯನೇ ಆಗಿರುತ್ತಾರೆ ಎನ್ನುವಂತಹ ಒಂದು ಹೇಳಿಕೆ ಇತ್ತು. ಈ ಒಂದು ಹೇಳಿಕೆಯನ್ನು ಯತೀಂದ್ರ ಅವರು ಕೊಟ್ಟಿದ್ದರು. ಇದೇ ವಿಚಾರವಾಗಿ ಈಗ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರೇ ಆಗಿರುತ್ತಾರೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರೇ ಇರುತ್ತಾರೆ, ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಬಾರದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಇದೇ ವಿಚಾರವಾಗಿ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನೋದಾದರೆ ಹೇಳೋದಾದರೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರ ಒಂದು ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾ ಹೇಳ್ತಾರೆ, ನೋಡಿ ಹೌದು ನೀವು ಹೇಳಿದ್ದೀರಾ, ನಮ್ಮ ಪುತ್ರನ ಒಂದು ಹೇಳಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಉತ್ತರ ನೀಡೋದಾಗಿ ಡಿ ಕೆ ಶಿ ಹೇಳಿಬಿಟ್ಟಿದ್ದಾರೆ. ನಾನು ಹೇಳಲ್ಲ, ಅವರೇ ಹೇಳಬೇಕು ಅಂತ. ಇತ್ತೀಚೆಗೆ ನಡೆಯುತ್ತಿರುವಂತಹ ಒಂದು ಪಕ್ಷದಲ್ಲಿನ ಡಿನ್ನರ್ ಮೀಟಿಂಗ್ಗಳ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಮಾಧ್ಯಮ ಪ್ರತಿನಿಧಿಗಳು ಒಂದು ಉಪಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾರೆ, ಏನಾಗ್ತಾ ಇದೆ ಅಂತ ಹೇಳಿ. ಡಿ ಸಿ ಎಂ ಅವರು ಅವರ ಒಂದು ಮೌನವೇ ಇದಕ್ಕೆ ಉತ್ತರವಾಗಿರೋದನ್ನು ಕಂಡು ಬಂದ್ಬಿಟ್ಟಿದೆ, ಅಂದರೆ ಸುಮ್ಮನೆ ಹಾಕಿದ್ದಾರೆ. ಚುನಾವಣಾ ಅಕ್ರಮ ವಿಚಾರವಾಗಿಯೂ ಡಿ ಕೆ ಶಿ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, 5 ವರ್ಷ ಸಿ ಎಂ ಆಗಿರ್ತಾರೆ ಸಿದ್ದರಾಮಯ್ಯ ಅವರೇ ಅಂತ ಯತೀಂದ್ರ ಹೇಳ್ತಾರೆ ಅವರು. ನೋಡಿ, ಈ ಒಂದು ವಿಚಾರದ ಬಗ್ಗೆ, ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ, ನಾಯಕತ್ವದ ಬದಲಾವಣೆಯ ವಿಚಾರದ ಬಗ್ಗೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿನೇ ಚರ್ಚೆ ಆಗ್ತಾ ಇತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದು ಡಿನ್ನರ್ ಮೀಟಿಂಗ್. ಆನಂತರ ಸ್ವಲ್ಪ ತಣ್ಣಗಾಯಿತು, ಬೆಳಗಾವಿಯ ಅಧಿವೇಶನ ಇತ್ತು, ಎಲ್ಲರೂ ಕೂಡ ಅದರ ಬಗ್ಗೆ ಟೆನ್ಷನ್ ಆಗಿದ್ರು, ತಲೆ ಕೆಡಿಸ್ಕೊಳ್ತಾ ಇದ್ರು. ವಿಪಕ್ಷದವರು ಕೇಳಿದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿನೇ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳುತ್ತಾರೆ, 5 ವರ್ಷ ಕೂಡ ನಮ್ಮ ತಂದೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರುತ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಬೇಡ ನಿಮಗೆ ಅಂತ ಹೇಳುತ್ತಾರೆ. ಅವಾಗಲೇ ಮತ್ತೆ ಚರ್ಚೆ ಹುಟ್ಟು ಹಾಕ್ಕೊಂಡಿದ್ದು, ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಣದ ನಾಯಕರಂತೂ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಏನು ಹಿಂಗೆ ಹೇಳ್ತಾ ಇದ್ದಾರೆ ಇವರು ಬಹಿರಂಗವಾಗಿ ಅಂತ ಹೇಳಿ. ಸಿ ಎಂ ಪುತ್ರ ಆದ ಮಾತ್ರಕ್ಕೆ ಏನು ಬೇಕಾದರೂ ಹೇಳ್ಬೋದಾ ಬಹಿರಂಗವಾಗಿ? ಹೈಕಮಾಂಡ್ ತೀರ್ಮಾನ ಮಾಡಿದೆ, ಹೈಕಮಾಂಡ್ ಹೇಳಿಕೆಯನ್ನು ಕೊಟ್ಟಿದೆ, ಸೂಚನೆಯನ್ನು ಕೊಟ್ಟಿದೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಆದರೂ ಕೂಡ ಯಾಕೆ ಇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲ ನಾಯಕರು ಮಾತನಾಡಿದರು, ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಅವರ ಮಗ ಮಾತನಾಡಿರೋ ಒಂದು ಮಾತಿಗೆ ಸಿ ಎಂ ಅವರೇ ಉತ್ತರ ಕೊಡಬೇಕು, ನಾನು ಯಾಕೆ ಉತ್ತರ ಕೊಡಲಿ, ಅವರನ್ನೇ ಹೋಗಿ ನೀವು ಕೇಳಿ ಅನ್ನುವಂಥ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಮಾರ್ಮಿಕವಾಗಿ ಉತ್ತರ, ಅವರ ಮಗ ಹೇಳಿದ ಒಂದು ಉತ್ತರ, ಅಂದರೆ ಏನು ಮಾತು ಹೇಳಿದ್ದಾರೆ ಆ ಮಾತಿಗೆ ಅವರ ತಂದೆಯೇ ಉತ್ತರ ಕೊಡ್ತಾರೆ. ಹೈಕಮಾಂಡ್ ಹೇಳಿದೆಯೋ ಅಥವಾ ಅವರಿಗೆ ಯಾರು ಹೇಳಿದ್ರೋ, ಇನ್ನೊಬ್ರು ಹೇಳಿದ್ರು, ಅಥವಾ ಅವರ ತಲೆಯಲ್ಲಿರುವಂಥದ್ದು ವಿಚಾರಗಳು ಗೊತ್ತಿಲ್ಲ, ಆದರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಹೀಗಾಗಿ ಈ ಪ್ರಶ್ನೆ ಡಿ ಸಿ ಎಂ ಹತ್ರ ಹೋದಾಗ ಸಿ ಎಂ ಅವರೇ ಆಗಿರ್ತಾರಂತಲ್ಲ ಸರ್, ಏನು ಕತೆ, ಅವ್ರ ಮಗನೇ ಹೇಳ್ತಾ ಇದ್ದಾರೆ, ಹೌದಾ ನಿಜಾನ ಅಂತ ಕೇಳಿದಾಗ, ನನ್ನೇನಪ್ಪ ಕೇಳ್ತೀರಾ, ಹೋಗಿ ಅವ್ರ ತಂದೆಯನ್ನು ಕೇಳ್ರಿ, ಸಿ ಎಂ ಅವರನ್ನೇ ಕೇಳ್ರಿ, ಅವರೇ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಈ ಒಂದು ಮಾತು ಹೇಳಿರೋದು ಅಸಮಾಧಾನವನ್ನು ಉಂಟು ಮಾಡಿದೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೋಡೋಕ್ಕೆ ಇಷ್ಟಪಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನೇ ಕೇಳ್ಕೊಳ್ಳಿ, ಅವರೇ ನಿಮಗೆ ಸ್ಪಷ್ಟವಾದಂತಹ ಉತ್ತರವನ್ನು ಕೊಡ್ತಾರೆ ಅವರ ಮಗ ಹೇಳಿದ ಒಂದು ಹೇಳಿಕೆಯ ಬಗ್ಗೆ ಅಂತ ಹೇಳಿ ಪತ್ರಕರ್ತರಿಗೆಲ್ಲರಿಗೂ ಕೂಡ ಹೇಳಿ ಕಳಿಸಿದ್ದಾರೆ ಎನ್ನುವಂಥ ಮಾಹಿತಿ. ಹೀಗಾಗಿ ರಾಜಕೀಯವಾಗಿ ಈಗ ಮತ್ತೆ ಈ ಒಂದು ಸಿ ಎಂ ಒಂದು ಕುರ್ಚಿಯ ವಿಚಾರ ಏನಿದೆ ಅದು ಚರ್ಚೆ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಅದರ ಗಲಾಟೆ ಇದೆ. ಇನ್ನೊಂದು ಕಡೆ ಮತ್ತೆ ಈಗ ಯತೀಂದ್ರ ಹೇಳಿರುವಂತಹ ಒಂದು ಹೇಳಿಕೆ ಏನಿದೆ ಅದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಾನೇನು ಹೇಳೋಕೆ ಹೋಗಲ್ಲ, ನಿಮಗೆ ಅದರ ಬಗ್ಗೆ ಉತ್ತರ ಬೇಕು ಅಂದರೆ ಸಿದ್ದರಾಮಯ್ಯ ಅವರನ್ನ ಕೇಳಿ ಅಂತ ಹೇಳಿಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.